ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಕೀರ್ತನೆಗಳು 77, 19-20 ವಚನ. ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ, ಮಹಾ ಜಲರಾಶಿಗಳನ್ನು ದಾಟಿದಿ, ನಿನ್ನ ಹೆಜ್ಜೆಯ ಗುರುತು ಕಾಣಲಿಲ್ಲ. ಕುರುಬನು ಕುರಿ ಹಿಂಡನ್ನು ಹೇಗೋ ಹಾಗೆ ನೀನು ಮೋಶೆ ಆರೋನರ ಮುಖಾಂತರ ನಿನ್ನ ಪ್ರಜೆಯನ್ನು ಕರೆದೊಯ್ದೆ. ಪ್ರಿಯರೇ, ನಾವು ಆರಾಧಿಸುವಂಥ ನಮ್ಮ ಸೃಷ್ಟಿಕರ್ತನಾದ ದೇವರು ಹೇಗಿದ್ದಾರೆ ಅನ್ನುವಾಗ, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದೆ. ಸಮುದ್ರದಲ್ಲಿ ಯಾರಾದರೂ ಮಾರ್ಗ ಮಾಡೋಕ್ಕಾಗುತ್ತಾ? ಸಮುದ್ರದ ಮೇಲೆ ಹೋಗ್ಬೋದು, ನೀರಿನ ಮೇಲೆ ಹೋಗ್ಬೋದು. ಇವಾಗ ಹಡಗುಗಳು ಹೋಗ್ಬೋದು, ಬೇರೆ ಎಲ್ಲ ರೀತಿಯಲ್ಲಿ ಹೋಗ್ಬೋದು, ಮತ್ತು ಬ್ರಿಡ್ಜ್ ಕೂಡ ಕಟ್ಟಿ ಅದ್ರ ಮೇಲೆ ಹೋಗ್ಬೋದು. ಆದರೆ ನೀರನ್ನು ಎಲ್ಲ ತೆಗೆದುಬಿಟ್ಟು ಮಧ್ಯದಲ್ಲಿ ಒಣ ನೆಲ ಮಾಡೋಕ್ಕೆ ಸಾಧ್ಯನಾ? ಆದರೆ ದೇವರು ಮಾಡಿದ್ದಾರೆ. ಇದು ಇತಿಹಾಸ. ಓಕೆ, ಅದಕ್ಕೆ ನಾವು ನೋಡುವಾಗ ನಮ್ಮ ಪರಿಸ್ಥಿತಿಗಳು ಈ ಸಮುದ್ರದ ಹಾಗೆ ಇರ್ಬೋದು. ನಮಗೆ ದಾರಿನೇ ಇಲ್ಲ, ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ, ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ, ನಮ್ಮ ಜೀವನ ಬ್ಲಾಕ್ ಆಗಿಬಿಟ್ಟಿದೆ ಅನ್ನುವಾಗ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಾದರೆ, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಮಹಾ ಜಲರಾಶಿಗಳನ್ನು ದಾಟಿದಿ. ಆತನು ಸೃಷ್ಟಿಕರ್ತನು, ಆತನ ಮಾತಿಗೆ ಎಲ್ಲವೂ ಒಬ್ಬೇ ಆಗುತ್ತೆ, ಪ್ರತಿಯೊಂದು ವಿಧೇಯತೆ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ನಿನ್ನ ಹೆಜ್ಜೆಯ ಗುರುತು ಕಾಣಲಿಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಆತನು ಪ್ರತಿದಿನ ದೇವರೊಟ್ಟಿಗೆ ನಡೀತಾ ಇರುವಾಗ ಅವನ ಹೆಜ್ಜೆ ಮತ್ತು ದೇವರ ಹೆಜ್ಜೆ ಎರಡನ್ನ ನೋಡ್ತಾ ಇದ್ದ ಪ್ರತಿದಿನ. ಆವಾಗ ಅವನಿಗೆ ಒಂದು ಪರಿಸ್ಥಿತಿ ಕೆಟ್ಟೋಯ್ತು. ಅವನ ಜೀವನದಲ್ಲಿ ಬಹಳ ಕಠಿಣವಾಗಿರುವಂಥ ಸಮಸ್ಯೆಗಳನ್ನ ಎದುರು ನೋಡುವಾಗ ಅವನೇನು ಸಾಯಬೇಕು, ಇನ್ನು ಜೀವನ ಬೇಕಾಗಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವನು ಇರುವಾಗ, ಮುಳ್ಳು ಗಿಡಗಳ ಮಧ್ಯದಲ್ಲಿ ಸಿಕ್ಕಿಕೊಂಡಂಥ ಒಂದು ಮರದ ಹಾಗೆ, ಒಂದು ಸಸಿಯ ಹಾಗೆ ಆತನು ಭಯಂಕರವಾದ ವೇದನೆಯನ್ನು ಅನುಭವಿಸ್ತಿರೋದು. ಆ ಸಮಯದಲ್ಲಿ ಅವನು ಹೆಜ್ಜೆಗಳನ್ನ ನೋಡ್ತಾನೆ, ಬರೀ ಒಬ್ಬ ವ್ಯಕ್ತಿಯ ಹೆಜ್ಜೆ ಇದೆ, ಇನ್ನೊಬ್ಬರದಿಲ್ಲ. ಅವಾಗ ಅಂದ್ಕೊಳ್ತಾನೆ, ದೇವರೇ, ನನ್ನ ಕಷ್ಟ ಸಮಯದಲ್ಲಿ ನೀನು ನನ್ನ ಜೊತೆ ಇರಲ್ಲ, ನೀನು ನನ್ನ ಕೈ ಬಿಟ್ಟಿದ್ದೀಯಾ, ನನ್ನ ಕಷ್ಟದಲ್ಲಿರುವಾಗ ನೀನು ಕೈ ಬಿಟ್ಟಿದ್ದೀಯಾ, ನೀನು ನನ್ನ ಜೊತೆ ಇಲ್ಲ ಅಂತ ಹೇಳಿ ಆ ವ್ಯಕ್ತಿ ಕೇಳುವಾಗ ದೇವರು ಹೇಳ್ತಾನೆ, ನೋಡು, ಆ ಒಂದು ಹೆಜ್ಜೆ ನಿನ್ನದ ಅಥವಾ ನಂದ, ನೀನು ನೋಡು. ನಿನ್ನ ಕಷ್ಟದಲ್ಲಿರುವಾಗ ನಾನು ನಿನ್ನನ್ನು ಹೊತ್ತುಕೊಂಡು ನಾನು ನಡೀತಾ ಇದ್ದೆ, ನಿನ್ನ ಕಷ್ಟದಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ನಾವು ನೋಡುವಾಗ, ಅದನ್ನು ದಾಟಿಸುವಾಗ ನಿನ್ನ ಹೆಜ್ಜೆ ಗುರುತು ಕಾಣಲಿಲ್ಲ. ನಮ್ಮನ್ನು ಆತನು ಹೊತ್ತುಕೊಂಡು ನಡೆಯುವಂಥ ದೇವರಾಗಿದ್ದಾರೆ. ಎಂಥ ದೊಡ್ಡ ದೇವರು, ಎಂಥ ಮಹಿಮೆಯುಳ್ಳ ದೇವರು ನಮ್ಮ ಜೊತೆ ಇದ್ದಾರೆ. ಕುರುಬನು ಕುರಿ ಹಿಂಡನ್ನು ಹೇಗೋ ಹಾಗೆ ನೀನು ಮೋಶೆ ಆರೋನರ ಮುಖಾಂತರ ನಿನ್ನ ಪ್ರಜೆಯನ್ನು ಕರೆದೊಯ್ದೆ. ಕುರಿಗಳನ್ನ, ಕುರಿ ಹಿಂಡನ್ನು ಕುರುಬ ಹೇಗೆ ನಡೆಸ್ತಾನೋ ಅದೇ ರೀತಿಯಲ್ಲಿ ಮೋಶೆ ಆರೋನರನ್ನು ದೇವರು ಆರಿಸಿಕೊಂಡ, ನಾಯಕರಾಗಿ ಅವರನ್ನು ಆರಿಸಿಕೊಂಡು ಅವರ ಮೂಲಕ ಆತನು ಕರೆದೊಯ್ದನು ಎಂಬುದಾಗಿ. ಪ್ರಿಯರೇ, ನಮ್ಮ ದೇವರು ಸಾಧಾರಣವಾದ ದೇವರಲ್ಲ. ಅಸಾಧಾರಣವಾದ ಕಾರ್ಯಗಳನ್ನು, ಅಸಾಧ್ಯ ಎನ್ನುವಂಥ ಕಾರ್ಯಗಳನ್ನ ಮಾಡುವಂಥ ದೇವರು ನಿಮ್ಮ ಜೊತೆ ಇದ್ದಾರೆ, ನನ್ನ ಜೊತೆ ಇದ್ದಾರೆ. ಹಾಗಾದರೆ ಆ ಒಂದು ದೇವರಲ್ಲಿ ನಾವು ನಿರೀಕ್ಷೆ ಇಡೋಣ. ಆತ ನಮ್ಮನ್ನು ಎಲ್ಲ ಸಮುದ್ರದಿಂದಲೂ ಎಲ್ಲ ರೀತಿಯ ಸಮಸ್ಯೆಗಳಿಂದ ಆತನು ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಾಜ್ಯ, ಮನುಷ್ಯನಿಗೆ ಯಾವುದು ಅಸಾಧ್ಯ ಅಂತ ಕಾಣಿಸ್ತೋ ಅದೆಲ್ಲವೂ ನಿನ್ನಿಂದ ಸಾಧ್ಯ. ಕರ್ತನೇ ಸ್ತೋತ್ರ. ಇಸ್ರಾಯೇಲ್ರನ್ನು ನಡೆಸಿದಂಥ ದೇವರೇ, ಹಗಲು ರಾತ್ರಿ ಅವರ ಜೊತೆಯಲ್ಲಿರುವ ದೇವರೇ, ಅಪ್ಪ, ನೀನು ನಮ್ಮ ಜೊತೆಯಲ್ಲಿದ್ದೆ, ನಮ್ಮನ್ನು ಹೊತ್ತು ಸಹಿಸುವ ದೇವರಾಗಿದ್ದೆ. ಕರ್ತನೇ, ನೀನು ನಮ್ಮ ಜೊತೆಯಲ್ಲಿ ನಡೆಸುವ ವಿಧಾನಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ನಂಬಿಕೆ ಕೊಡು. ನನ್ನ ದೇವರು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನನ್ನ ನಡೆಸುವಾತನಾಗಿದ್ದಾನೆ ಎಂಬುದಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.